ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ನಡೆದ ಉಪಚುನಾವಣೆ ಪ್ರಚಾರ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ರವರ ಪರವಾಗಿ ಭಾರಿ ಪ್ರಮಾಣದ ಜನಸಾಗರ ಸೇರುವುದರ ಮೂಲಕ ಪ್ರಚಾರ ಜೋರಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಎಂದು ಕರೆಸಿಕೊಳ್ಳುವ ಬಸನಗೌಡ ಪಾಟೀಲ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಭ್ರಷ್ಟ ವ್ಯವಸ್ಥೆ ಹಾಗೂ ಜನ ವಿರೋಧಿ ನೀತಿಗಳ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಹಿಂದೂಗಳ ಮೇಲೆ ಆಗ್ತಾ ಇರುವ ಅನ್ಯಾಯದ ವಿಷಯವನ್ನು ಅವರು ಪ್ರಸ್ತಾಪಿಸಿದರು. ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಉಲ್ಲೇಖ ಮಾಡಿದ ಅವರು, ದೇಶ ಕಂಡ ಅಪ್ರತಿಮ ನಾಯಕ ನರೇಂದ್ರ ಮೋದಿ ಅವರಂತೆ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ರನ್ನ ಬೆಂಬಲಿಸಬೇಕು ಅಂತ ಹೇಳಿದ್ರು. ಮುಂದುವರೆದು ಮಾತನಾಡಿ, ನಿಮ್ಮ ಅಮೂಲ್ಯವಾದ ಮತವನ್ನ ವೀರಣ್ಣ ಚರಂತಿಮಠ್ ಕೊಟ್ಟು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ತೊಲಗಿಸಬೇಕು. 2028ರ ಚುನಾವಣೆಗೆ ಇದು ಮೊದಲ ಹೆಜ್ಜೆಯಾಗುತ್ತೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದರೆ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸಂಪೂರ್ಣ ಆಡಳಿತಕ್ಕೆ ಬರುತ್ತೆ ಎಂದಿದ್ದಾರೆ. ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ದೇಶದಲ್ಲಿ ಜಾಗೃತ ಮತದಾರರು ಅಂತ ಯಾವಾಗಲೂ ತಲೆಯಾಗಿತ್ತು. ನೀವು ಮಾಡಿದ್ರೆ ದೇಶ ಹಿಂಗೆ ಉಳಿತಿದೆ. ಇವತ್ತು ಕಾಶ್ಮೀರ ಹಿಂಗೆ ಆಗ್ತಿದ್ದಿಲ್ಲ. ಕಾಶ್ಮೀರ 370 ವಿಧಿ ತೆಗಿಲಿಕ್ಕೆ ಆಗ್ತಿದ್ದಿಲ್ಲ. ಅಯೋಧ್ಯ ರಾಮ ಮಂದಿರ ಕಟ್ಟಲಿಕ್ಕೆ ಆಗ್ತಿದ್ದಿಲ್ಲ. ನಮ್ಮ ಸೈನಿಕರಿಗೆ ನೋಡಿ, ನಮ್ಮ ಸೈನಿಕರಿಗೆ ಮೊದಲ ಬಾರ್ಡರ್ ಕಾಯುವಂಥ ಸೈನಿಕರನ್ನ ಆರ್ಡ್ರೇ ಇರ್ತಿದ್ದಿಲ್ಲ. ಅವ್ರಿಗೆ ಯಾರಿಗೂ ಬಟ್ಟೆ ಕೈಯಾಗ ಏಕಪಟ್ಟಿಸನ್ ಇರ್ತಿತ್ತು. ಅವ್ರ ಮುಂದೆ ಕಲ್ಲು ಹೊಡಿತಿದ್ರು. ಅವ್ರ ಮುಂದೆ ನಮ್ಮ ಮುಂದೆ ಹಂಗೆ ಮಾಡ್ತಿದ್ರು. ನಮ್ಮ ಸೈನಿಕರ ಮುಂದೆ ಅಪಮಾನ ಮಾಡ್ತಿದ್ರು, ಚಪ್ಪಲ್ ಹೊಡಿತಿದ್ರು. ಅವರು ಆರ್ಡರ್ ಇರ್ತಿದ್ದಿಲ್ಲ. ಯಾವ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಒಂದು ಏನಾರ ಸೈನಿಕರು ನೋಡಿ ಅವಾಗ ಶಿರಚ್ಛೇದ ಮಾಡಿ ಭಾರತದ ಚೀಲಾಗ ಕಳಿಸ್ತಿದ್ರು. ನಿಮ್ಮ ಮಿಲಿಟರಿ ಅವ್ರು ಹೆಂಗೆ ಹೊಡೆದು ನೋಡಿರ್ತಾರೆ. ಇವತ್ತು ಹಂಗೈತೆ ಅಂತ ಪರಿಸ್ಥಿತಿ. ನಮ್ಮ ಸೈನಿಕರನ್ನೇ ಕೇಳಿದ್ರು. ನಾವು ಕಾಶ್ಮೀರಕ್ಕೆ ಹೋಗಿದ್ದೆ ಮನೆ. ನಮ್ಮ ಸೈನಿಕರು ಹೇಳಿದ್ರು, ಅವು ಇಲ್ಲೇ ಬಿಜಾಪುರ ಬಾಗಲಕೋಟೆ ಇಲ್ಲೇ ನಮ್ಮ ಊರ ನಾವು ಇಲ್ಲೇ ನೋಡಿ ಎಂಥ ಒಬ್ಬ ಶ್ರೇಷ್ಠ ಒಬ್ಬ ಮಿಲಿಟರಿ ಆಫೀಸರ್ ನಮ್ಮ ಬೇವೂರು ಜಿಜಿ ಬೇವೂರು ಅವ್ರ ಇತಿಹಾಸನಾಗ ನಾವು ನೋಡಿದೆ. ಅವರು ಮಹಾದಂಡ ನಾಯಕರಾಗಿ ಅವರು ಒಂದು ಏನು ಅವಾಗ ನೆರವಿನ ಕಾಲಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಸೈನಿಕರಿಗೆ ಈ ಹಿಮಾಲಯ ಪರ್ವತದಲ್ಲಿ ಅವೇನು ಚಸ್ಮಾ ಬರ್ತಾವ. ಅವ್ರು ಚಸ್ಮಾ ಕೊಟ್ಟಿರಲಿಲ್ಲ. ಬುಲೆಟ್ ಪ್ರೂಫ್ ಇರಲಿಲ್ಲ ನಮ್ಮ ಸೈನಿಕರಿಗೆ. ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಬುಲೆಟ್ ಪ್ರೂಫ್ ಪೂರ್ತಿ ಜಾಕೆಟ್ ಕೊಟ್ಟಾರೆ. ಎಲ್ಲ ಅತ್ಯಾಧುನಿಕ. ಮಾನ್ಯ ಕಾಶ್ಮೀರ ಪಾಕಿಸ್ತಾನ ಹೊಡೆದ್ರಲ್ಲ, ಹೊಡೆದ್ರ ಬಹುಶಃ ಜಗತ್ತಿನಾಗೇ ಇವತ್ತು ಗಾಬರಿಯಾಗ್ಯಾರ. ಭಾರತದಲ್ಲಿ ಇಂತಿಂಥ ಶಸ್ತ್ರಾಸ್ತ್ರಗಳು ಇಸ್ರೇಲ್ದವ್ರು ಮೊನ್ನೆ ಹೋದ ವರ್ಷ ಬೆಳಗಾವದಾಗ ಸ್ಟ್ರೈಕ್ ಕೊಟ್ಟಿರ್ತಾರೆ. ಎಲ್ಲಾರು ಬಂದು ನನ್ನ ಟ್ಯಾಂಕ್ ಹಾಕೊಂಡು ಅಧಿವೇಶನ ನಡೀತಾರೆ. ತಿನ್ಸೆ ಜಾಸ್ತಿ ಬರ್ರಿ. ಏನ್ ಹೆಸರು ನಿಮ್ದು? ಈಗ ಅಲ್ಲಿ ಕೊಟ್ಟಿದ್ರು. ಯಾರು ಕೂತಿದ್ರು? ಅಲ್ಲಿ ಒಂದು ಟೆಂಟ್ ಕೂತಿದ್ರು. ಯಾರಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಮದ್ಯಪಾನ ಸೇವನಾ ಸಂಘದ ವತಿಯಿಂದ ಸ್ಟ್ರೈಕ್ ಹೋಗ್ತಿದ್ರು. ಸಂತೋಷ್ ಲಾಡ್ ಹೋಗಿದ್ರು. ಅವ್ರ ಮನೆ ಪತ್ರ ತಗೊಳಕ್ಕೆಲ್ಲ ಸಿದ್ದರಾಮಯ್ಯನವ್ರು ಹೇಳಿದ್ರಂತ ಹೋಗಿದ್ರು. ಹೋಗಿ ಅವ್ರ ತಲೆನ ಊಟಕ್ಕೆ ಬರ್ಲಾಕತ್ತಿದ್ದ. ಅಧಿವೇಶನ ಮುಗಿಸ್ಕೊಂಡು ಅವ್ರು ಎದುರಿಗೆ ಬಂದರು. ಎಲ್ಲಿ ಹೋಗಿದ್ರೆ ಸಂತೋಷ ಕೇಳೋಣ. ಏನಾದ್ರೆ ಭಾರಿ ಆಯ್ತು ಗೊತ್ತಂದ್ರೆ ಏನಾಯ್ತು? ಏನು ಕರ್ನಾಟಕ ಮದ್ಯಪಾನ ಸೇವನೆ ಮಾಡುವಂತ ಸಂಘ, ಹುಡುಗರ ಸಂಘ. ಅವ್ರ ಬೇಡಿಕೆ ಏನು ಸರ್ಕಾರಕ್ಕೆ ಅವ್ರಿಗೆ ಏನು ಒತ್ತಾಯ ಅಂದ್ರೆ, ಫಸ್ಟ್ ಪಾಯಿಂಟ್ ನಂಬರ್ 1, ನಾವು ಕರ್ನಾಟಕ ಸರ್ಕಾರಕ್ಕೆ ವರ್ಷಿಗೆ 38,000ರಿಂದ 40,000 ಕೋಟಿ ರೂಪಾಯಿ ಟ್ಯಾಕ್ಸ್ ಇಡ್ತೀವಿ. ಆದ್ರೆ ನಮ್ಮ ಸಮಾಜದಾಗ ಗೌರವ ಇಲ್ಲ. ನಾವು ಇವತ್ತ ಕುಡಿಲಾಕ ಹೋದಾಗ ಅಲ್ಲಿರುವಂತಹ ಮಾಲಕರು ನಮ್ಮ ಕಾಣೋದಿಲ್ಲ. ನಾವು ಓದಿ ಒಂದವರೆಲ್ಲ ಎದ್ದು ನಿಂತು ನಮಸ್ತೆ ಸರ್ ಹೊಳೆ ಅದೇ. ಎರಡನೇದು ನಾವು ತಗೊಂಡ ಬಾಟ್ಲಿ ಗ್ಲಾಸ್ ಕೂಡ ಶೇಂಗಾ ಕೊಟ್ಕೊಂಡು ನಮಗೆ ದಾರು ಹೆಚ್ಚಾಗಿ ಹಾದ್ಯಾಗ ಬಿಡ್ತೀವಿ ಅಂದ್ರೆ, ಗಟರ್ದಾಗ ಬಿಡ್ತೀವಿ ಅಂದ್ರೆ ಪೊಲೀಸರು ಬಂದು ನಾನು ಎತ್ಕೊಂಡೋಗಿ ಜಳಕ ಮಾಡಿಸಿ ನಮ್ಮ ಮನೆಗೆ ಬಿಡೋದು. ಯಾಕಂದ್ರೆ 35,000 ಕೊಟ್ಟು ನಾವು ಕೊಡಾಕತ್ತೀವಲ್ಲ ನಿಮ್ಗೆ. ಈಗ ಹೇಳಿದ್ರೆ ಸಾಕಾಗಿ ಅಂದ್ರೆ ಯಾವ ರೀತಿ ಟ್ಯಾಕ್ಸ್ ಹಾಕ್ಲಕತ್ತಾರಂದ್ರ
ಏನು ಎಲ್ಲಾದ್ರೂ ಟ್ಯಾಕ್ಸ್. ಅಲ್ಲಿ ನೀವು ಹೇಳಿದ್ರಿ 100 ಏನು ಪುಕ್ಕಟ್ ಕರೆಂಟ್ ಕೊಡ್ತೇನಂದ್ರೆ ಎಷ್ಟು ಈಗ 105 ಯೂನಿಟ್ ಅಂದ್ರೆ ಅದು ಪೂರ್ತಿ ಇಲ್ಲ. ಬಸ್ಸುಗಳು 200ರಲ್ಲಿ 100ರಲ್ಲಿ 8 ರೂಪಾಯಿ ಇದ್ದಿದ್ದು 7 ರೂಪಾಯಿ 20% ಮಾಡಿದ್ರು. ಟ್ಯಾಕ್ಸ್ ಒಂದ್ ಕಡೆ ಏರ್ಸಿದ್ರು, ಒಂದ್ ಕಡೆ ಗ್ಯಾರಂಟಿ ಕೊಡ್ಲಿಕ್ಕೆ ಇವತ್ತು ಕೇಸ್ ಹಾಕಿಸಿ ದಿವಾಳಿ ಆಗೈತೆ. ಅವ್ರಿಗೂ ಕೂಡ ಬಾಕಿ ಕೊಟ್ಟಿಲ್ಲ, ಹಾಗಾಗಿ ಟೈರ್ ಇಲ್ಲ ಬರ್ಲಕತ್ತವು, ಡೀಸೆಲ್ ಬಾಕಿ ಕೊಟ್ಟಿಲ್ಲ ಬರ್ಲಕತ್ತವು. ಇದು ಒಂದು ಭಾಗ ನೋಡಿ. ನೀವು ಯಾರ ಕಡೆ ಬಡವರು ಅದಾರ ಅಂಥವ್ರಿಗೆ ನೀವು ಮಾಡಿ ಅದ್ರ ಜೋಡ ನೀವು ಉದ್ಯೋಗ ಏನು ಅದಾವಲ್ಲ ಸರ್ಕಾರಿ ಉದ್ಯೋಗ ತುಂಬಿಟ್ರೆ ಇವತ್ತು ನೋಡ್ರಿ ಒಬ್ಬ ಅಧಿಕಾರಿ 4 ಡಿಪಾರ್ಟ್ಮೆಂಟ್ ಚಾರ್ಜ್. ಹೀಗಾದಾಗ ನಮ್ಮ ನಿರುದ್ಯೋಗ ಯುವಕರು ದೊಡ್ಡ ಸಮಸ್ಯೆ ಐತಿ. ಧಾರವಾಡದಾಗ ಮೊನ್ನೆ ನಮ್ಮ ಯುವಕರು ಹೋರಾಟ ಮಾಡೋದು 16,000 ಮಂದಿ 1 ಲಕ್ಷ ಮಂದಿ ಕೂಡ್ಲಾಕತ್ತಾರ. ನಾ ಹೇಳ್ದಂಗ ವಿಧಾನಸಭಾದಾಗ ಸಭೆಯಲ್ಲಿ ಭಾಗವಹಿಸಿದ ಬೇಗೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನ ಘೋಷಣೆಗಳನ್ನ ಕೂಗಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಯತ್ನಾಳ್ ಅವರ ಭಾಷಣ ಶೈಲಿ ಮತ್ತು ಹುಮ್ಮಸ್ಸಿಗೆ ಮೆಚ್ಚಿದ ಜನ ಜೈ ಯತ್ನಾಳ್ ಜೈ ಹಿಂದೂ ಹುಲಿ ಎಂಬ ಘೋಷಣೆಗಳನ್ನ ಕೂಗಿ ಉತ್ಸಾಹ ತೋರಿದ್ದಾರೆ. ವಿಜಯಕುಮಾರ್, ಬಾಗಲಕೋಟೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.